ಆಸ್ಟ್ರೇಲಿಯಾದ ಇಬ್ಬರು ಮಹಿಳಾ ಕ್ರಿಕೆಟರಿಗೆ ಲೈಂಗಿಕ ಕಿರುಕುಳ ಅನ್ನೋ ಮಾಹಿತಿ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದ ತಂಡ. ಆಸ್ಟ್ರೇಲಿಯಾ ಇಬ್ಬರು ಮಹಿಳಾ ಕ್ರಿಕೆಟರಿಗೆ ಲೈಂಗಿಕ ಕಿರುಕುಳ. ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾಗವಹಿಸೋದಕ್ಕೆ ಬಂದಿದ್ದ ತಂಡ ಅವರು ಮಧ್ಯಪ್ರದೇಶದ ಇಂದೋರ್ನಲ್ಲಿ ನಡೆದಂತಹ ಘಟನೆ. ಅಖಿಲ್ ಖಾನ್ ಎಂಬ ಯುವಕನಿಂದ ಲೈಂಗಿಕ ಕಿರುಕುಳ ಅನ್ನೋ ಆರೋಪ. ರಾಡಿಸನ್ ಬ್ಲೂ ಹೋಟೆಲ್ನ ಕೆಫೆಯಲ್ಲಿ ಕಿರುಕುಳ ಕೊಟ್ಟಿದ್ದ ಎಂದು ಆತನ ವಿರುದ್ಧ ಆರೋಪ ಕೇಳಿಬಂದಿದೆ. ಮೋಟಾರ್ ಸೈಕಲ್ನಲ್ಲಿ ಬಂದಿದ್ದ ಅಖಿಲ್ ಖಾನ್ ಸಬ್ ಇನ್ಸ್ಪೆಕ್ಟರ್ ನಿಧಿ ರಘುವಂಶಿಯಿಂದ ಮಾಹಿತಿ, ಇಬ್ಬರ ಪೈಕಿ ಒಬ್ಬರಿಗೆ ಅನುಚಿತವಾಗಿ ಮುಟ್ಟಿ ಪರಾರಿಯಾಗಿದ್ದಾನೆ. ಪ್ರತ್ಯಕ್ಷದರ್ಶಿಯೊಬ್ಬರು ಆರೋಪಿಯ ಮೋಟಾರ್ ಸೈಕಲ್ನ ಸಂಖ್ಯೆ ಗುರುತು ಪತ್ತೆ ಹಚ್ಚಿದ್ದಾರೆ. ಬಿಎನ್ಎಸ್ ಸೆಕ್ಷನ್ 74-78 ಅಡಿಯಲ್ಲಿ ಎಂಐಜಿ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆರೋಪಿ ವಿರುದ್ಧ ಈ ಹಿಂದೆ ಕೆಲವು ಕ್ರಿಮಿನಲ್ ಕೇಸುಗಳು ಇರುವುದು ಕೂಡ ಪತ್ತೆಯಾಗಿತ್ತು. ಆಸ್ಟ್ರೇಲಿಯಾ ಇಬ್ಬರು ಮಹಿಳಾ ಕ್ರಿಕೆಟಿಗರಿಗೆ ಲೈಂಗಿಕ ಕಿರುಕುಳ ಇಂದೋರಿಗೆ ಬಂದಿದ್ರು. ನೋಡಿ, ವಿದೇಶದಿಂದ ಭಾರತಕ್ಕೆ ಬರೋರನ್ನ ಅತಿಥಿ ದೇವೋಭವ ಅಂತ ಕರೀತಾರೆ. ವಿದೇಶಿಗರನ್ನ ಭಾರತೀಯರು ಅತ್ಯಂತ ಸೌಜನ್ಯದಿಂದ ಅತ್ಯಂತ ಬಹುದೊಡ್ಡ ಗೌರವಯುತ ಆತಿಥ್ಯವನ್ನು ಕೊಡೋದಿದೆ. ಅದ್ರ ಜೊತೆಗೆ ಈ ಥರದ್ದು ದರಿದ್ರ ಕೆಲಸಗಳನ್ನೆಲ್ಲ ಮಾಡಿ ಭಾರತಕ್ಕೂ ಕೂಡ ಕೆಟ್ಟ ಹೆಸರು. ಇಂದೋರ್ನಲ್ಲಿ ನಡೆದಿದೆ ಘಟನೆ, ಆದರೆ ಆಸ್ಟ್ರೇಲಿಯಾದಲ್ಲಿ ಮಾತನಾಡೋದು ಇಂದೋರ್ನಲ್ಲಿ ನಡೆದಿದೆ ಅಂತನಾ, ಭಾರತದಲ್ಲಿ ನಡೆದಿದೆ ಅಂತ. ಮೋಟಾರ್ ಸೈಕಲ್ನಲ್ಲಿ ಬಂದಿದ್ದಂತೆ, ಅನುಚಿತವಾಗಿ ಸ್ಪರ್ಶ ಮಾಡಿ ಓಡೋಗಿದ್ದಾನೆ. ಬರೀ ಸ್ಪರ್ಶದಿಂದ ಅದೇನು ಸಿಗುತ್ತೋ ದೇವರಿಗೆ ಗೊತ್ತು. ಆತನ ವಿರುದ್ಧ ದೂರು ದಾಖಲಾಗಿದೆ. ಈಗ ಎಫ್ಐಆರ್. ಆತನನ್ನು ಅಖಿಲ್ ಖಾನ್ ಎಂದು ಗುರುತಿಸಲಾಗಿದೆ. ಬಿಎನ್ಎಸ್ ಸೆಕ್ಷನ್ 74-75 ಅಡಿ ಪ್ರಕರಣ ದಾಖಲಾಗಿದ್ದು, ಚಂದ್ರು ಸ್ನೇಹಿತ ಎಂದು ಕೂಡ ಕೆಲ ಬಲ್ಲ ಮೂಲಗಳಿಂದ ಮಾಹಿತಿ ಎಂದು. ಆಸ್ಟ್ರೇಲಿಯಾದ ಇಬ್ಬರು ಮಹಿಳಾ ಕ್ರಿಕೆಟಿಗರಿಗೆ ಲೈಂಗಿಕ ಕಿರುಕುಳ. ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ನಲ್ಲಿ ಭಾಗವಹಿಸಲು ಬಂದಿದ್ದಂಥ ತಂಡ. ಸೊ ಈ ತಂಡ ಪಾಪ ಇಂದೋರ್ನಲ್ಲಿ ರಾಡಿಸನ್ ಬ್ಲೂನಲ್ಲಿ ಇದ್ದರು. ಸೊ ಈ ತಂಡದ ಒಬ್ಬರಿಗೆ ಅಲ್ಲಿದ್ದಂಥ ಯುವಕ ಅನುಚಿತವಾಗಿ ವರ್ತಿಸಿದ್ದಾನೆ. ಆತನ ವಿರುದ್ಧ ಬಿಎನ್ಎಸ್ ಸೆಕ್ಷನ್ ಅಡಿಯಲ್ಲೂ ಕೂಡ ಈಗ ಪ್ರಕರಣ ದಾಖಲಾಗಿದೆ. ಸಂಬಂಧಪಟ್ಟಂಥ ಪೊಲೀಸರು ಆತನ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ತಾರಾ, ಕಾದು ನೋಡಬೇಕಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.